ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ BCom 5th ಸೆಮಿಸ್ಟರ್ ಒಳಗೆ ಬರೋದು ಕಾಸ್ಟ್ ಅಕೌಂಟಿಂಗ್ 1 ಒಳಗೆ ಯಾವ್ಯಾವ ಚಾಪ್ಟರ್ ಇದ್ದಾವೆ ಮತ್ತು ಯಾವ್ಯಾವ ಚಾಪ್ಟರ್ ಮ್ಯಾಗೆ ಯಾವ ಥರ ಸಮ್ ಕೇಳ್ತಾರಂತ ನೋಡೋಣಂತ. ಸೊ ಫಸ್ಟ್ ಒನ್ ಏನೈತಲ್ಲ, ಇಂಟ್ರೊಡಕ್ಷನ್, ಇದು ಥೇರಿ. ಸೊ ಇದನ್ನು ನಾನು ಲಾಸ್ಟ್ ವಿಡಿಯೋ ಮಾಡಿ ಸೊ ಇದರಲ್ಲಿ ಥೇರಿ ಕ್ವಶನ್ಸ್ ಏನೇನಿದೆಯಲ್ಲ ಅದನ್ನೆಲ್ಲ ನಿಮ್ಗೆ ಬಿಡ್ತೀನಿ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್, ಇದ್ರೊಳಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಎರಡು ಪ್ರಾಬ್ಲಮ್ ಬರ್ತಾವೆ. ಸೊ ನೆಕ್ಸ್ಟ್ ಅಕೌಂಟಿಂಗ್ ಫಾರ್ ಮೆಟೀರಿಯಲ್ ಕಾಸ್ಟ್, 5 ಮಾರ್ಕ್ಸಿಗೆ 2, 10 ಮಾರ್ಕ್ಸಿಗೆ 1 ಕೇಳ್ತಾರೆ. ನೆಕ್ಸ್ಟ್ ಅಕೌಂಟಿಂಗ್ ಫಾರ್ ಲೇಬರ್ ಕಾಸ್ಟ್, ಅಕೌಂಟಿಂಗ್ ಫಾರ್ ಓವರ್ ಹೆಡ್. ಸೊ ಇವೇನು 5 ಚಾಪ್ಟರ್ ಅದಾವಲ್ಲ, ಇವು ನಿಮ್ಮದು ಕಾಸ್ಟ್ ಅಕೌಂಟಿಂಗ್ 1ದಾಗ ಇರು. ಇಂಟ್ರೊಡಕ್ಷನ್ ಫಸ್ಟ್ ಚಾಪ್ಟರ್ ಏನಿತ್ತಲ್ಲ ಇಂಟ್ರೊಡಕ್ಷನ್, ಥೇರಿ, ಇದು ಥೇರಿ ಸಬ್ಜೆಕ್ಟ್, ಇದು ಥೇರಿ ಚಾಪ್ಟರ್ ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ಕ್ವಶನ್ಸ್ ಅಷ್ಟೇ. ಸೊ ಎಕ್ಸಾಮಿಗೆ ಯಾವ ಅಷ್ಟೇ ಬೀಳ್ತಾವೆ ಅಂತ ಅವನು ಓದ್ಕೊಂಡು ಹೋಗ್ಬೋದು ನೀವು. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್, ಸೆಕೆಂಡ್ ಚಾಪ್ಟರ್. ನಿಮ್ದು ಇಲ್ಲಿ ಎಕ್ಸಾಕ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಚಾಪ್ಟರ್ ಇಲ್ಲಿಂದ. ಸೊ ಅದಕ್ಕಿಂತ ಮುಂಚೆಗೆ ಕಾಸ್ಟ್ ಅಕೌಂಟಿಂಗ್ ಅಂದ್ರೇನು, ಕಾಸ್ಟ್ ಅಂದ್ರೇನು, ಇದನ್ನೆಲ್ಲ ಫಸ್ಟ್ ಮೀನಿಂಗ್ ನೋಡ್ಕೊಂಡು ಆಮೇಲೆ ಪ್ರಾಬ್ಲಮ್ಸ್ ಬಿಡ್ಸೋಣ. ಸೊ ಫಸ್ಟ್ ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನಂತ ನೋಡೋಕ್ಕಿಂತ ಮುಂಚೆಗೆ ಕಾಸ್ಟ್ ಅಂದರೆ ಏನಂತ ಚೆಕ್ ಮಾಡೋಣ. ಸೊ ಕಾಸ್ಟ್ ಅಂದರೆ ಏನು? ಅಗ್ರಿಗೇಟ್ ಎಕ್ಸ್ಪೆನ್ಸಸ್ ಇನ್ ಪ್ರೊಡ್ಯೂಸಿಂಗ್ ಎ ಗೂಡ್ಸ್ ಆರ್ ಸರ್ವಿಸಸ್. ಅಂದರೆ ಒಂದು ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡುವಾಗ ಅದಕ್ಕೆ ಆಗುವ ಖರ್ಚಿಗೆ ನಾವು ಕಾಸ್ಟ್ ಅಂತ ಹೇಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್, ಈ ಪೆನ್ನನ್ನು ನಾನು ಪ್ರೊಡ್ಯೂಸ್ ಮಾಡುವಾಗ ನನಗೆ ಇದಕ್ಕೆ ಎಷ್ಟೆಷ್ಟು ಖರ್ಚು ಬೀಳುತ್ತೋ ಅದಕ್ಕೆ ನಾವು ಕಾಸ್ಟ್ ಅಂತೀವಿ. ನೆಕ್ಸ್ಟ್ ಕಾಸ್ಟಿಂಗ್ ಅಂದರೆ ಏನು? ಸೊ ಕಾಸ್ಟಿಂಗ್ ಅಂದ್ರೆ ಅಸೈಟಿಂಗ್ ದಿ ಕಾಸ್ಟ್ ಮೆಥಡ್. ಅಂದರೆ ಈ ಪೆನ್ನಿಗೆ ಎಷ್ಟು ಖರ್ಚು ಮಾಡಿವಲ್ಲ ಅದನ್ನು ಕಂಡು ಹಿಡಿಯೋಕೆ ಒಂದು ಮೆಥಡ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಕಾಸ್ಟಿಂಗ್ ಅಂತೀವಿ. ಇವೆರಡು ಗೊತ್ತಿರಬೇಕಾಗಿರೋ ವಿಷಯ. ನೆಕ್ಸ್ಟ್ ಮೀನಿಂಗ್ ನೋಡೋಣ. ಕಾಸ್ಟ್ ಅಕೌಂಟಿಂಗ್ ಮೀನಿಂಗ್. ಕಾಸ್ಟ್ ಅಕೌಂಟಿಂಗ್ ಮೀನಿಂಗ್ ಈಸ್ ದಿ ಪ್ರಾಸೆಸ್ ದಟ್ ಇನ್ವಾಲ್ವ್ಸ್ ರೆಕಾರ್ಡಿಂಗ್, ಅನಲೈಸಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಅ ಕಂಪನೀಸ್ ಎಕ್ಸ್ಪೆನ್ಸಸ್ ಇನ್ ಡೀಟೇಲ್ಸ್. ಅಂದರೆ ಇವಾಗ ಕಂಪ್ನಿ ಒಳಗೆ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುವಾಗ ಖರ್ಚು ಬರುತ್ತಲ್ಲ, ಅದ್ರದ್ದೆಲ್ಲ ರೆಕಾರ್ಡ್ ಮಾಡೋದು, ಅನಲೈಸಿಸ್ ಮಾಡೋದು ಆ್ಯಂಡ್ ರಿಪೋರ್ಟಿಂಗ್ ಮಾಡೋದು, ಇದಕ್ಕೆ ಕಾಸ್ಟ್ ಅಕೌಂಟಿಂಗ್ ಅಂತೀವಿ. ಓಕೆ. ನೆಕ್ಸ್ಟ್ ಕಾಸ್ಟ್ ಶೀಟ್ ಅಂದ್ರೇನು? ಕಾಸ್ಟ್ ಶೀಟ್, ದ ನೇಮ್ ಇಟ್ಸೆಲ್ಫ್ ಸೇಸ್ ದಟ್ ಇಟ್ಸ್ ಎ ಎಕ್ಸ್ಪೆನ್ಸಸ್ ಶೀಟ್. ಅಂದರೆ ಕಂಪ್ನಿ ಒಳಗೆ ಏನೇನು ನಾವು ಪ್ರೊಡ್ಯೂಸ್ ಮಾಡುವಾಗ ಏನೇನು ಎಕ್ಸ್ಪೆನ್ಸಸ್ ಬರುತ್ತಲ್ಲ ಅದನ್ನು ನಾವು ಪ್ರಿಪೇರ್ ಮಾಡೋದೇ ಕಾಸ್ಟ್ ಶೀಟ್. ಓಕೆ. ಕಾಸ್ಟ್ ಶೀಟ್ ಈಸ್ ಎ ಡೀಟೇಲ್ಡ್ ಫೈನಾನ್ಷಿಯಲ್ ಡಾಕ್ಯುಮೆಂಟ್ ದಟ್ ಐಟಮೈಸಸ್ ಆ್ಯಂಡ್ ಅನಲೈಸಸ್ ಆಲ್ ದಿ ವೇರಿಯಸ್ ಕಾಸ್ಟ್ ದಟ್ ಈಸ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್ incurred during a specific period of production for a product or a service. ಅದೇ ಒಂದು ಪ್ರಾಡಕ್ಟ್ನ ನಾವು ಪ್ರೊಡ್ಯೂಸ್ ಮಾಡುವಾಗ ಏನೇನು ಖರ್ಚು ಬರುತ್ತೆ ಅದನ್ನು ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಕಾಸ್ಟ್ ಆಗಲಿ ಅದಕ್ಕೆ ನಾವು ಕಾಸ್ಟ್ ಶೀಟ್ ಅಂತ ಹೇಳ್ತೀವಿ.